ನನ್ನ ಪ್ರಿಯರೇ, ಕರ್ತನು ಸಣ್ಣ ಮಕ್ಕಳನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಾನೆ. ಇಂದು ಅವರ ಮೇಲೆ ಕರ್ತನ ಕರುಣೆಯ ಹಸ್ತವು ಇಳಿಯಲಿದೆ. ಮಾರ್ಕ 10:16 ಪ್ರಕಾರ ಯೇಸುವು ಸಣ್ಣ ಮಕ್ಕಳು ತನ್ನ ಬಳಿಗೆ ಬರಲು ಅವಕಾಶ ಮಾಡಿಕೊಡಿ ಎಂದು ಹೇಳಿದರು. ಅವರನ್ನು ತಡೆಯಬೇಡಿ, ನನ್ನ ಬಳಿಗೆ ಮಕ್ಕಳು ಬರಲಿ, ನಿಮ್ಮ ಮಕ್ಕಳು ಬರಲಿ ಎಂದರು. ಅದರೊಂದಿಗೆ ಅವರು ಪ್ರತಿಯೊಬ್ಬರನ್ನು ಕೈಗಳಲ್ಲಿ ಎತ್ತಿಕೊಂಡು ಅವರನ್ನು ಅಪ್ಪಿಕೊಂಡು ಆಶೀರ್ವದಿಸಿದರು. ಅವರನ್ನು ಮುತ್ತಿಕ್ಕಿರಬಹುದು. ಅದೇ ರೀತಿ ನಿಮ್ಮ ಮಕ್ಕಳಿಗೂ ಮಾಡುವರು. ಮನಸ್ಸು ಕಲಕಬೇಡಿ. ದಾರಿ ತಪ್ಪಿದ ನಿಮ್ಮ ಮಕ್ಕಳನ್ನು ನನ್ನ ಬಳಿ ಒಪ್ಪಿಸಿ ಎಂದು ಕರ್ತನು ಹೇಳುತ್ತಿದ್ದಾನೆ. ನಾನು ಅವರನ್ನು ರೂಪಾಂತರಿಸುತ್ತೇನೆ. ಅವರಿಗೆ ಜೀವನವನ್ನು ನೀಡುತ್ತೇನೆ. ಅವರಿಗೆ ಜ್ಞಾನವನ್ನು ನೀಡುತ್ತೇನೆ. ಮನುಷ್ಯರ ಕಣ್ಣುಗಳಲ್ಲಿ ದಯೆಯನ್ನು ನೀಡುತ್ತೇನೆ. ಅಭಿವೃದ್ಧಿಯನ್ನು ನೀಡುತ್ತೇನೆ. ದೈವಿಕ ಕೃಪೆಯನ್ನು ನೀಡುತ್ತೇನೆ. ಅವರು ಕರುಣಾಮಯಿ. ಅವರು ಮನಕರಗುವವರು. ನಿಮ್ಮ ಮಗುವನ್ನು ಮರೆಯುವುದಿಲ್ಲ. ಮೆದುಳಿನಲ್ಲಿ ದೌರ್ಬಲ್ಯವಿರುವ ಮಕ್ಕಳು, ನೆನಪಿನ ಶಕ್ತಿ ಇಲ್ಲದ ಮಕ್ಕಳು ಎಲ್ಲರನ್ನೂ ಈಗ ಕರ್ತನು ನೆನಪಿಸಿಕೊಳ್ಳುತ್ತಿದ್ದಾನೆ. ಜ್ಞಾನಶೇಖರನು, ನೀವು ಬಹಳ ದುಃಖದಲ್ಲಿದ್ದೀರಿ. ಕರ್ತನು ನಿಮ್ಮ ಮಗುವನ್ನು ಮುಟ್ಟುತ್ತಿದ್ದಾನೆ. ಮಗುವಿನೊಳಗೆ ಜೀವವನ್ನು ಕಳುಹಿಸುತ್ತಿದ್ದಾನೆ. ಮಗುವಿನ ಮೆದುಳಿಗೆ ತನ್ನ ಜೀವವನ್ನು ಕಳುಹಿಸಿ ಗುಣಪಡಿಸುತ್ತಿದ್ದಾನೆ. ವಿಲ್ಫ್ರೆಡ್ ನಿಮಗೂ ಹಾಗೆಯೇ ಮಾಡುತ್ತಿದ್ದಾನೆ. ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. ಸಂಪೂರ್ಣಂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಮಗುವನ್ನು ಮುಟ್ಟಿ ಗುಣಪಡಿಸುತ್ತಿದ್ದಾನೆ. ಅವನ ಜೀವವು ಇಳಿಯುತ್ತಿದೆ. ಧನ್ಯವಾದಗಳು ಕರ್ತನೆ. ಧನ್ಯವಾದಗಳು ಅದ್ಭುತ ಪವಿತ್ರಾತ್ಮನೆ. ವಿಧೇಯರಲ್ಲದ ಮಕ್ಕಳ ಆತ್ಮದೊಳಗೆ ದೇವರ ಶಕ್ತಿಯು ಇಳಿಯುತ್ತಿದೆ. ಹೌದು ಕರ್ತನೆ, ದೈವಿಕ ರೂಪವನ್ನು ಮಕ್ಕಳಿಗೆ ನೀಡು. ದೈವಭಕ್ತಿಯುಳ್ಳ ಮಕ್ಕಳಾಗಿ ಬೆಳೆಯುವಂತೆ ಮಾಡು. ಪ್ರತಿಯೊಂದು ಮಗುವಿಗೆ ನಿನ್ನ ಜೀವವನ್ನು ಕಳುಹಿಸು. ನಿನ್ನನ್ನು ಅಂಟಿಕೊಳ್ಳುವ, ನಿನ್ನನ್ನು ನಂಬುವ, ನಿನ್ನನ್ನು ಹುಡುಕಿ ಪ್ರಾರ್ಥಿಸಿ ಪ್ರತಿಯೊಂದು ಕೆಲಸವನ್ನು ಮಾಡುವ ಮಗುವಾಗಿ ಬದಲಾಯಿಸು. ಓದಿನಲ್ಲಿ ಮತ್ತು ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೇರುವ ಮಗುವಾಗಿ ಬದಲಾಯಿಸು. ನಿನ್ನ ಆಶೀರ್ವಾದವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ತಂದೆಯೇ, ಧನ್ಯವಾದಗಳು. ಗರ್ಭದಲ್ಲಿ ಮಗುವಿಗೆ ಪೂರ್ಣ ಬೆಳವಣಿಗೆ ಇಲ್ಲವಲ್ಲ ಎಂದು ತವಕಿಸುವ ಪೋಷಕರ ಪ್ರಾರ್ಥನೆಯನ್ನು ಕೇಳು. ಮೇಬಲ್, ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾನೆ ಅಮ್ಮ. ನಿನಗೆ ಮಗುವನ್ನು ಸಹಜವಾಗಿ ರೂಪಿಸುತ್ತಿದ್ದಾನೆ. ಧನ್ಯವಾದಗಳು ಯೇಸುವೆ. ಅಂಬಿಕಾವಲ್ಲಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ಕರ್ತನು ಮಗುವನ್ನು ಗರ್ಭದಲ್ಲಿ ಬಲಪಡಿಸುತ್ತಿದ್ದಾನೆ. ಸಂಪೂರ್ಣತೆಯನ್ನು ನೀಡುತ್ತಿದ್ದಾನೆ. ಧನ್ಯವಾದಗಳು ಯೇಸುವೆ. ರಾಜ್ಕಿರಣ್, ನೀನು ಎಲ್ಲವನ್ನೂ ಕಳೆದುಕೊಂಡಿದ್ದೀಯಾ. ಎಲ್ಲವನ್ನೂ ಕಳೆದುಕೊಂಡು ತವಕಿಸುತ್ತಿದ್ದೀಯಾ. ಕರ್ತನು ನಿನ್ನ ಜೀವನವನ್ನು ಕಟ್ಟುತ್ತಿದ್ದಾನೆ. ತಂದೆ ಮತ್ತು ತಾಯಿಯಾಗಿ ನಿನ್ನ ಜೀವನವನ್ನು ಕಟ್ಟುತ್ತಿದ್ದಾನೆ. ಧೈರ್ಯವಾಗಿರು. ಆತನ ಕೈಗಳಲ್ಲಿ ನಿನ್ನ ಜೀವನವನ್ನು ಒಪ್ಪಿಸಿಕೊಡು. ಯೇಸುವಿನ ನಾಮದಲ್ಲಿ ಆಮೇನ್. ಕರ್ತನು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲು ಬಯಸುತ್ತಾನೆ. ಅದಕ್ಕಾಗಿ ಅವರನ್ನು ಯುವ ಪಾಲುದಾರರ ಯೋಜನೆಯಲ್ಲಿ ಸೇರಿಸಿ. ಯೇಸು ಕರೆಯುತ್ತಾರೆ, ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನ ಅವರಿಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಅವರಿಗೆ ಜ್ಞಾನ, ರಕ್ಷಣೆ ಮತ್ತು ಭವಿಷ್ಯದ ಸಮೃದ್ಧಿಗಾಗಿ ಪ್ರತಿಯೊಬ್ಬ ಯುವ ಪಾಲುದಾರರಿಗಾಗಿ ಪ್ರಾರ್ಥಿಸುತ್ತಾರೆ. ಹುಟ್ಟುಹಬ್ಬದಂದು ಫೋನ್ ಮಾಡಿ ಪ್ರಾರ್ಥಿಸುತ್ತಾರೆ. ಇನ್ನೂ ವಾಗ್ದಾನಗಳನ್ನು ಕಳುಹಿಸಲಾಗುತ್ತದೆ. ಅವರ ಮೂಲಕ ಸೇವೆಯು ಕಟ್ಟಲ್ಪಡುತ್ತಿದೆ. ಆದ್ದರಿಂದ ಕರ್ತನು ಅವರ ಜೀವನವನ್ನು ಕಟ್ಟುತ್ತಿದ್ದಾನೆ. ಪ್ರತಿ ತಿಂಗಳು ಅವರ ಮೂಲಕ ಕಾಣಿಕೆ ನೀಡಿದಾಗ ಆ ತಿಂಗಳಲ್ಲಿ ತಲುಪುವ ಲಕ್ಷಾಂತರ ಜನರ ಆಶೀರ್ವಾದವು ಮಕ್ಕಳ ಮೇಲೆ ಇರುತ್ತದೆ. ನಿಮ್ಮ ಮಕ್ಕಳು ಈ ಭಾಗ್ಯವನ್ನು ಅನುಭವಿಸಲಿ. ಅವರನ್ನು ತಕ್ಷಣವೇ ಸೇರಿಸಿ. ನಿಮ್ಮ ಮಕ್ಕಳಿಗೆ ಭಾಗ್ಯವನ್ನು ತರಲು ದಾರಿ ಮಾಡಿಕೊಡಿ. ಅದರೊಂದಿಗೆ ವಿಮೋಚನಾಕಾಂಡ 26 ಹೇಳುತ್ತದೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಮಾರುಗಳವರೆಗೆ ಕರುಣೆ ತೋರಿಸುವವನಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. 1000 ತಲೆಮಾರುಗಳವರೆಗೆ ನಿಮ್ಮ ಮಕ್ಕಳಿಗೂ ಆತನು ಕರುಣೆ ತೋರಿಸುವನು. ಧೈರ್ಯವಾಗಿರಿ. ಮೊದಲನೆಯದಾಗಿ, ಕರ್ತನು ನಿಮ್ಮ ಮಕ್ಕಳನ್ನು ವೃದ್ಧಿಪಡಿಸುವನು. ಕೀರ್ತನೆ 115, 12-14 ಕರ್ತನು ನಿಮ್ಮನ್ನು ನೆನಪಿಸಿಕೊಂಡಿದ್ದಾನೆ. ಆತನು ಆಶೀರ್ವದಿಸುವನು. ಕರ್ತನು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ವೃದ್ಧಿಪಡಿಸುವನು.
ಮನಸ್ಸು ಕಲಕಬೇಡಿ. ಜ್ಞಾನದಲ್ಲಿ ವೃದ್ಧಿಪಡಿಸುವನು, ಬೆಳವಣಿಗೆಯಲ್ಲಿ ವೃದ್ಧಿಪಡಿಸುವನು. ಮನುಷ್ಯರ ಕಣ್ಣುಗಳಲ್ಲಿ ದಯೆಯಲ್ಲಿಯೂ ದೇವರ ಕೃಪೆಯಲ್ಲಿಯೂ ವೃದ್ಧಿಯಾಗುವಂತೆ ಮಾಡುವನು. ಈ ಆಶೀರ್ವಾದವು ನಿಮ್ಮ ಮಕ್ಕಳ ಮೇಲೆ ಇಳಿದು ಬರಲಿ. ಧರ್ಮೋಪದೇಶ ಕಾಂಡ 4:40 ಪ್ರಕಾರ ನೀನು ಮತ್ತು ನಿನ್ನ ನಂತರ ಬರುವ ನಿನ್ನ ಮಕ್ಕಳು ಕ್ಷೇಮವಾಗಿರುವಂತೆ, ನಿನ್ನ ದೇವರಾದ ಕರ್ತನು ನಿನಗೆ ಶಾಶ್ವತವಾಗಿ ಕೊಡುವ ದೇಶದಲ್ಲಿ ನೀನು ದೀರ್ಘಾಯುಷಿಯಾಗುವಂತೆ ನಾನು ಇಂದು ನಿನಗೆ ಆಜ್ಞಾಪಿಸುವ ಆತನ ಕಟ್ಟಳೆಗಳನ್ನು ಕೈಕೊಳ್ಳಬೇಕು. ನಿಮ್ಮ ಮಕ್ಕಳು ಕರ್ತನ ಆಜ್ಞೆಗಳನ್ನು ನಿಮ್ಮಂತೆಯೇ ಅನುಸರಿಸುವಂತೆ ಕರ್ತನು ಕೃಪೆ ತೋರಿ ನಿಮ್ಮ ಮಕ್ಕಳು ಕ್ಷೇಮವಾಗಿರುವಂತೆ ಮಾಡುವನು. ಒಳ್ಳೆಯತನದಿಂದ ತುಂಬಿರುವ ಮಕ್ಕಳನ್ನಾಗಿ ಮಾಡುವನು, ಉನ್ನತ ಸ್ಥಾನದಲ್ಲಿರಿಸುವನು. ಮುಂದಿನದಾಗಿ ನಿಮ್ಮ ಮಕ್ಕಳನ್ನು ರಾಜರನ್ನಾಗಿ ಮಾಡುವನು. ನನ್ನ ಪ್ರಿಯರೇ, 2 ಸಮುವೇಲ 12:24-25 ಓದಿ ನೋಡಿ. ದಾವೀದನು ತನ್ನ ಹೆಂಡತಿಯಾದ ಬತ್ಷೆಬೆಯ ಬಳಿಗೆ ಹೋದಾಗ ಅವನಿಗೆ ಒಬ್ಬ ಮಗನೂ ಹುಟ್ಟಿದನು. ದಾವೀದನು ಅವನಿಗೆ ಸೊಲೊಮೋನ ಎಂದು ಹೆಸರಿಟ್ಟನು. ಆದರೆ ಕರ್ತನು ಅವನನ್ನು ಪ್ರೀತಿಸಿ ತನ್ನ ಪ್ರವಾದಿಯನ್ನು ಕಳುಹಿಸಿ ಯೆದಿದ್ಯಾ ಎಂದು ಹೆಸರಿಟ್ಟನು. ಕರ್ತನು ನಿಮ್ಮ ಮಗುವಿಗೆ ತನ್ನ ಹೆಸರನ್ನು, ತಾನು ಧರಿಸುವ ಹೆಸರನ್ನು ನೀಡುತ್ತಿದ್ದಾನೆ. ನಿಮ್ಮ ಮಗುವು ಆತನ ಯೋಜನೆಯಂತೆಯೇ ಇರುವಂತೆ ಆತನು ಮಾಡುತ್ತಾನೆ. ನಿಮ್ಮ ಮಗವನ್ನು ರಾಜನನ್ನಾಗಿ ಆತನು ಏರಿಸುತ್ತಾನೆ. ಸೊಲೊಮೋನನನ್ನು ಏರಿಸಿದ ಕರ್ತನು ನಿಮ್ಮ ಮಕ್ಕಳನ್ನು ರಾಜರನ್ನಾಗಿ ಏರಿಸುತ್ತಾನೆ. ಧೈರ್ಯವಾಗಿರಿ, ನಿಮ್ಮ ಮಕ್ಕಳು ಭೂಮಿಯ ಮೇಲೆ ಬಲಶಾಲಿಗಳಾಗಿರುತ್ತಾರೆ. ನಿಮ್ಮ ಮಕ್ಕಳ ಶಾಂತಿಯು ಅಪಾರವಾಗಿರುತ್ತದೆ. ಅವರಿಗೆ ಒಳ್ಳೆಯ ಕೀರ್ತಿ ಮತ್ತು ಒಳ್ಳೆಯ ಫಲಗಳು ದೊರೆಯುತ್ತವೆ. ಕರ್ತನು ಈ ಆಶೀರ್ವಾದವನ್ನು ಯೇಸುವಿನ ಹೆಸರಿನಲ್ಲಿ ನಿಮ್ಮ ಮಕ್ಕಳ ಮೇಲೆ ಕಳುಹಿಸಲಿ. ತಂದೆಯೇ, ಕಳುಹಿಸು, ಒಳ್ಳೆಯದಾಗುವಂತೆ ಅದು ವೃದ್ಧಿಯಾಗಲಿ. ತಂದೆಯೇ, ಮಕ್ಕಳು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆ ಪೋಷಕರಾದ ನಾವು ಅವರ ಮುಂದೆ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಕೃಪೆ ನೀಡು. ಅದರ ಮೂಲಕ ಮಕ್ಕಳು ಆ ಹಾದಿಯಲ್ಲಿ ನಡೆಯುವಂತೆ ಕೃಪೆ ನೀಡು. ಅವರ ಬಾಯಿಯ ಮಾತು ಮತ್ತು ಹೃದಯದ ಧ್ಯಾನವು ಯಾವಾಗಲೂ ನಿನಗೆ ಪ್ರಿಯವಾಗಿರಲಿ. ಅದನ್ನು ನೋಡಿ ಮಕ್ಕಳು ಆ ಹಾದಿಯಲ್ಲಿ ನಡೆಯುವಂತೆ ಮಾಡು. ಆಶೀರ್ವದಿಸು. ಯೇಸುವಿನ ಹೆಸರಿನಲ್ಲಿ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅನೇಕರ ಕಣ್ಣೀರನ್ನು ಒರೆಸುತ್ತಿರುವ ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ನಮ್ಮ ಜೊತೆಗೆ ಸೇರಲು ಹಿಂದೆ ನೀವು ನಮ್ಮ ಯುವ ಪಾಲುಗಾರರ ಯೋಜನೆಯಲ್ಲಿ ಪಾಲುದಾರರಾಗಿ. ಮೇಲೂ ಯುವ ಪಾಲುದಾರರ ಪ್ರತಿಯೊಬ್ಬರಿಗೂ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ಯೋಧರು ಮತ್ತು ಡಾಕ್ಟರ್ ಪಾಲ್ ದಿನಕರನ್ ರವರು ಪ್ರತ್ಯೇಕವಾಗಿ ಅವರಿಗೋಸ್ಕರ ದೈವಿಕ ಜ್ಞಾನ, ಸಂರಕ್ಷಣೆ ಮತ್ತು ಸಮೃದ್ಧಿಗೋಸ್ಕರ ಪ್ರಾರ್ಥಿಸುತ್ತಾರೆ. ಮೇಲೂ ಯುವ ಪಾಲುದಾರರಾಗಿ ನೋಂದಾಯಿಸಿಕೊಳ್ಳಲು 98-400-900-477 ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ypp@jesuscalls.org ಎಂಬ ಅಂತರ್ಜಾಲವನ್ನು ಸಂಪರ್ಕಿಸಿ. ತೆರೆಯಲ್ಲಿ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಅಂತರ್ಜಾಲ www.jesuscalls.org ಎಂಬ ಅಂತರ್ಜಾಲವನ್ನು ಸಹ ಉಪಯೋಗಿಸಬಹುದು. ನಿಮ್ಮ ಮಕ್ಕಳ ಜೀವನದಲ್ಲಿ ಯೇಸು ಕ್ರಿಸ್ತನಿಂದ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ.